ಎಲ್ಲರಿಗೂ ನಮಸ್ಕಾರ. DSK ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 4th ಸೆಮ್ BComನ ಕನ್ನಡ ಚಾಪ್ಟರ್ ಆದ ಸೋರುತ್ತಿಹುದು ಮನದ ಮಾಳಿಗೆ ಎಂಬ ಚಾಪ್ಟರ್ನ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಸೋರುತ್ತಿಹುದು ಮನದ ಮಾಳಿಗೆ, ಹೇಗೆ ಮನೆಯ ಮಾಳಿಗೆ ಸೋರ್ತಾ ಇದ್ದರೆ ಮನೆಯಲ್ಲಿ ಇರೋದಕ್ಕೆ ನೆಮ್ಮದಿ ಇಲ್ವೋ, ಹಾಗೆ ಇಲ್ಲಿ ಕಥೆಯಲ್ಲಿ ಟೈಟಲ್ ಏನು ಹೇಳ್ತಾ ಇದೆ ಅಂದರೆ ಸೋರುತ್ತಿಹುದು ಮನದ ಮಾಳಿಗೆ. ಮನಸ್ಸೆಂಬ ಮನೆಯಲ್ಲಿ ಸದಾ ನೆನಪುಗಳ ರಾಶಿಯಲ್ಲಿ ಯಾವಾಗಲೂ ನೆನಪುಗಳು ಕಾಡ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮತ್ತು ನೆನಪುಗಳು ಕಾಡ್ತವೆ ಅನ್ನೋದಕ್ಕೆ ಈ ಕತೆ ಆಗಿದೆ. ಈ ಕಥೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಬರುವಂತಹ ಕುಟುಂಬದ ಜಂಜಾಟಗಳು ಮತ್ತು ಪ್ರೀತಿ ವಿಶ್ವಾಸ ನಂತರದ ದಿನಗಳಲ್ಲಿ ಹೇಗೆ ಬದಲಾವಣೆ ಹೋಗುತ್ತೆ ಮತ್ತು ನೋವಿನ ಸಂಗತಿಗೆ ಹೇಗೆಲ್ಲ ಮನೆ ಹೊಡೆದು ಆ ಬೇಸರದಲ್ಲಿ ಒಬ್ಬಳು ತಾಯಿ ನೋವಿನಿಂದ ತಾನೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾಯುವ ಪರಿಸ್ಥಿತಿ, ಕೊನೆಯದಾಗಿ ಎಲ್ಲವನ್ನ ಒಬ್ಬ ನೆನಪು ಮಾಡಿಕೊಳ್ಳುವ ತಂತ್ರಗಾರಿಕೆ ಶೈಲಿ ಈ ಕಥೆಯಲ್ಲಿ ಕಾಣಬಹುದು. ಈಗ ಈ ಸೋರುತ್ತಿಹುದು ಮನದ ಮಾಳಿಗೆ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳುವುದಾದರೆ, ಒಂದು ದಿನ ಪಾಪಣ್ಣ ಎಂಬುವವನು ಕೋಲನ್ನು ಊರಿ ಕೆರೆಯ ಹತ್ತಿರ ಬಂದು ಕೆರೆಯ ಪಕ್ಕದಲ್ಲಿ ಇರುವಂತಹ ಮರದ ಕೆಳಗೆ ಕೂತು ಕೆರೆಯನ್ನು ದಿಟ್ಟಿಸಿ ಹೊಳೆಯನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ. ಯಾಕೆ ಅಂದರೆ ಅದೇ ಹೊಳೆಯಲ್ಲಿ ತನ್ನ ಮಡದಿಯಾದಂತಹ ನೀಲಮ್ಮ ಸತ್ತು ಹೋಗಿರ್ತಾಳೆ. ಹೀಗೆ ಆ ನದಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನದಿಯಲ್ಲಿ ನೀಲಮ್ಮನ ಪ್ರತಿಬಿಂಬ ಕಂಡಂತಾಗಿ ಅವನು ಜೋರಾಗಿ ಕಿರಿಚಿಬಿಡ್ತಾನೆ. ಕಿರಿಚಿದ ತಕ್ಷಣ ಮರದ ಮೇಲೆ ಇದ್ದಂತಹ ಚಿಕ್ಕ ಚಿಕ್ಕ ಪಕ್ಷಿಗಳೆಲ್ಲವೂ ಅಲ್ಲಿಂದ ಪರ್ರನೆ ಹಾರಿ ಹೊರಗಡೆ ಹೋಗ್ತವೆ. ಇದನ್ನು ಕಂಡ ಪಾಪಣ್ಣ, ನಾನು ಪಕ್ಷಿಗಳಿಗೆ ಹಿಂಸೆ ಕೊಟ್ಟನಲ್ಲ ಅಂತ ಹೇಳಿ ಮತ್ತೆ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಹೀಗೆ ತನ್ನೆಲ್ಲವನ್ನ ಇಂತಹ ವಯಸ್ಸಿನಲ್ಲಿ, ಇಂತಿನ ಮುಪ್ಪಿನ ಕಾಲದಲ್ಲಿ ನನ್ನ ಮಡದಿ, ನನ್ನ ಅರ್ಧಾಂಗಿ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟೋದ್ಲಲ್ಲ ಅನ್ನೋ ಕೊರಗಿನಿಂದ ಅವನು ಗವಿ ಮಲ್ಲೇಶ್ವರ ಯಾಕೆ ಹಿಂಗಾಯಿತು, ನನಗೆ ಯಾಕೆ ಹಿಂಗಾಯಿತು ಅಂತ ಹೇಳಿ ದೇವ್ರ ಹತ್ರ ಬೇಡ್ತಾ ಕೂತಿರ್ತಾನೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಇನ್ನೊಬ್ಬ ಅವನ ಬಳಿ ಬಂದು, ಯಾಕೆ ಪಾಪಣ್ಣ ಅಳ್ತೀಯ, ನಿನ್ನ ಹೆಂಡತಿ ಸತ್ತೋದ್ಮೇಲೆ ಅವಳನ್ನೇ ನೆನಪು ಮಾಡಿಕೊಂಡ್ರೆ ಮತ್ತೆ ಬರ್ತಾಳಾ ಅಂತ ಹೇಳಿ ಸಮಾಧಾನವನ್ನು ಮಾಡಿ ಅವನಿಗೆ ಉಣ್ಣೋದಕ್ಕೆ ಊಟವನ್ನು ಕೊಡ್ತಾನೆ. ಆದರೂ ಪಾಪಣ್ಣ ನಿರಾಕರಿಸಿದಾಗ ಹೆಂಗೋ ಫೋರ್ಸ್ ಮಾಡಿ ಊಟವನ್ನು ಮಾಡಿಸ್ತಾನೆ. ಹೀಗೆ ಇದ್ದಾಗ ಪಾಪಣ್ಣ ತನ್ನ ಜೀವನದ ವಿಷಯವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದು ಸಲ ಪಾಪಣ್ಣನ ತಂದೆ ತಾಯಿ ಏನು ಮಾಡಿರ್ತಾರೆ ಅಂತಂದರೆ, ಒಂದು ಫ್ಯಾಮಿಲಿಯಲ್ಲಿ ಚೆನ್ನಾಗಿರ್ತಾರೆ, ಕುಟುಂಬದಲ್ಲಿ ಚೆನ್ನಾಗಿದ್ದು ಅವರು ಇಡೀ ಊರಿನಲ್ಲಿ ಹೆಸರನ್ನು ಗಳಿಸಿರ್ತಾರೆ. ಹೀಗೆ ಇದ್ದಾಗ ಕೆಲವು ದಿನಗಳು ಕಳೆದಾಗ ಏನಾಗುತ್ತೆ ಅಂದರೆ, ಅವರ ತಾಯಿಗೆ ಹುಷಾರು ತಪ್ಪಿ ಪಾಪಣ್ಣನ ತಾಯಿ ಸಾವನ್ನು ಅಪ್ತಾರೆ. ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಅವರ ಅಪ್ಪನೂ ಕೂಡ ಇದೇ ನೋವಿನಿಂದ ಸಾವನ್ನು ಅಪ್ತಾನೆ. ಈಗ ಮುಂದುವರೆದಂಗೆ ನನ್ನ ಫ್ಯಾಮಿಲಿ ಹೆಂಗಿತ್ತು, ನಾನು ಯಾಕೆ ಒಬ್ಬಂಟಿಯಾಗಿ ಕಾಡ್ತಾ ಇದ್ದೀನಿ, ನನ್ನ ಮುಪ್ಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಎಷ್ಟೆಲ್ಲ ನೋವುಗಳಿವೆ ಎಂಬುದನ್ನು ಮನೆಯಲ್ಲಿ ಕೂತು ಯೋಚನೆಯನ್ನು ಮಾಡುವ ಸಂದರ್ಭ ಆಗಿದೆ. ಹೀಗೆ ಇಬ್ಬರು ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಮನೆಗೆ ಹೋಗಿ, ಮಳೆ ಬರುವ ಹೊತ್ತಾಗಿರೋದ್ರಿಂದ ಮನೆಗೆ ಹೋಗಿ ಅವನು ಕೂತು ಮನೆಯನ್ನು ಒಮ್ಮೆ ದಿಟ್ಟಿಸಿ ನೋಡಿ, ಮನೆಯಲ್ಲಿದ್ದಂತಹ ಮೊದಲು ಇದ್ದಂತಹ ಕುಟುಂಬ, ಪ್ರೀತಿ, ಒಗ್ಗಟ್ಟು ಮತ್ತು ಅದೇ ರೀತಿಯ ಜಗಳ ಎಲ್ಲವನ್ನು ಒಮ್ಮೆ ಗಮನಿಸ್ತಾನೆ. ಈಗ ಪಾಠ ಏನಪ್ಪ ಅಂದರೆ, ಪಾಪಣ್ಣ
ಮತ್ತು ನೀಲಮ್ಮ ಇಬ್ಬರೂ ಸೇರಿ ಏನು ಮಾಡಿರ್ತಾರೆ ಅಂತಂದರೆ ಊರಲ್ಲಿ ಒಂದು ಉನ್ನತವಾದಂತಹ ಕುಟುಂಬದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಾರೆ. ಅವರು ಮದುವೆಯಾಗಿದ ನಂತರವೇ ಊರಿನಲ್ಲಿ ಕೆಲವು ಜಮೀನುಗಳನ್ನು ಖರೀದಿ ಮಾಡಿ ಅಲ್ಲಿ ಈರುಳ್ಳಿಯನ್ನು ಬೆಳೆದಿರ್ತಾರೆ. ಅದಕ್ಕೆ ಪಾಪಣ್ಣನಿಗೆ ಉಳ್ಳಾಗಡ್ಡಿ ಪಾಪಣ್ಣ ಎಂಬ ಹೆಸರು ಬಂದಿರುತ್ತೆ. ಇದರಿಂದಾಗಿ ಅವನು ತುಂಬ ಹೆಸರನ್ನು ಮಾಡಿ ದುಡ್ಡನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿರ್ತಾನೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಕೆಲವು ವರ್ಷಗಳು ಕಳೆದ ಮೇಲೆ ಅವರಿಗೆ ಮಕ್ಕಳು ಆಗ್ತಾರೆ. ಅಲ್ಲಿ ಪಾಪಣ್ಣ ತನ್ನ ಮಕ್ಕಳು ಓದದೇ ಇದ್ದದ್ದಕ್ಕೆ ಅವನೂ ತನ್ನ ಮಕ್ಕಳನ್ನು ತನ್ನ ಜೊತೆ ಹಾಕೊಂಡು ಕೃಷಿಗೆ ತೊಡಗಿಸ್ಕೊಳ್ತಾನೆ. ಕೃಷಿಗೆ ತೊಡಗಿಸ್ಕೊಂಡಾಗ ಅಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಸಹ ಕೆಲಸವನ್ನು ಮಾಡಿ ಒಳ್ಳೆಯ ಆದಾಯ ಜೊತೆಗೆ ಒಳ್ಳೆಯ ಹೆಸರನ್ನು ಸಹ ಸಂಪಾದಿಸ್ತಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಆ ಗಂಡು ಮಕ್ಕಳಿಬ್ಬರಿಗೂ ಸಹ ಮದುವೆಯನ್ನು ಮಾಡಬೇಕು ಅನ್ನೋ ಡಿಸೈಡ್ ಮಾಡ್ತಾರೆ. ಮದುವೆಯನ್ನು ಮಾಡ್ತಾರೆ. ಹಾಗೇ ಕೆಲವು ದಿನಗಳು ಕಳೆದ ಮೇಲೆ ಏನಾಗುತ್ತೆ ಅಂದರೆ ಹಿರಿಯ ಮಗನ ಹೆಂಡತಿಗೂ ಕಿರಿಯ ಮಗನ ಹೆಂಡತಿಗೂ ಜಗಳಗಳು, ಮನಸ್ತಾಪಗಳು ಮನೆಯಲ್ಲಿ ಪ್ರತಿದಿನವೂ ಶುರುವಾಗ್ತಾ ಇರುತ್ತೆ. ಹೀಗೆ ಪ್ರತಿದಿನ ದುಡಿದು ಬಂದು ಮನೆಯಲ್ಲಿ ಇರ್ತಿದ್ದಂತಹ ಕೆಲವರಿಗೆ ನೆಮ್ಮದಿಯನ್ನು ಕೊಡದೆ ಇವರೇ ಜಗಳ ರಾಧಾಂತಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಏನಾಗುತ್ತೆ ಅಂದರೆ ಹಿರಿ ಸೊಸೆ ತನ್ನ ಅತ್ತೆಯಾದ ನೀಲಮ್ಮನ ಬಳಿ ಬಂದು, ನಾವು ಇನ್ನೂ ಈ ಮನೆಯಲ್ಲಿ ಇರೋದಿಲ್ಲ, ನಾವು ಮನೆಯನ್ನು ಬಿಟ್ಟು ಹೋಗ್ತೀವಿ ಅಂತೇಳಿ ಜಗಳವನ್ನು ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ಕಿರಿ ಸೊಸೆ ನನಗೆ ಗೌರವವನ್ನು ಕೊಡೋದಿಲ್ಲ, ಕೀಳಾಗಿ ನೋಡ್ತಾರೆ, ಕತ್ತೆ ಥರ ದುಡಿಸ್ತಾರೆ, ಹಾಗಾಗಿ ನಾನು ಈ ಮನೆಯಲ್ಲಿರಲ್ಲ ಅಂತ ಹೇಳಿ ಜಗಳವನ್ನು ಮಾಡ್ತಾ ಇರ್ತಾರೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಅವಳು ಅಡುಗೆಯನ್ನೂ ಮಾಡದೆ ಜಗಳಕ್ಕೆ ಬಿದ್ದಿರ್ತಾಳೆ. ಪಾಪಣ್ಣ ಹೊಲದಿಂದ ಬಂದು ದುಡಿದು ಸುಸ್ತಾಗಿ ಕೈಕಾಲು ಮುಖವನ್ನು ತೊಳೆದು ಊಟವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾನೆ. ಆದರೆ ನೀಲಮ್ಮ ಎಲ್ಲಿ ಜಗಳ ಜೋರಾಗುತ್ತೋ ಅಂತ ಹೇಳಿ ಅವಳೇ ಬರಬರನೆ ಅಡುಗೆಯನ್ನು ಮಾಡಿ ಬಂದಂತಹ ಪಾಪಣ್ಣನಿಗೆ ಬಡಿಸಿರ್ತಾಳೆ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ದಿನ ಪಾಪಣ್ಣ ಹೊಲದನ್ನ ಕೆಲಸ ಮಾಡಿ ಬಂದು ಮನೆಯಲ್ಲಿ ಊಟಕ್ಕೆ ಕೂತಾಗ ಅವರ ಹಿರಿ ಸೊಸೆ ಜಗಳವನ್ನು ಮಾಡಿ ಅಡುಗೆಯನ್ನು ಮಾಡದೆ ಮುನಿಸ್ಕೊಂಡು ಒಳಗಡೆ ಇರ್ತಾಳೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಮನೆಯಲ್ಲಿ ಇವತ್ತೂ ಸಹ ಜಗಳ ಆಗಿದೆ ಅಂತ. ಹಾಗಾಗಿ ನೀಲಮ್ಮನನ್ನು ಕೇಳ್ತಾಳೆ. ನೀಲಮ್ಮ ಅಳ್ತಾನೆ ಹಿರಿ ಮಗ ಮತ್ತು ತನ್ನ ಗಂಡನಿಗೆ ಇಬ್ಬರಿಗೂ ಸಹ ಊಟವನ್ನು ಬಡಿಸ್ತಾರೆ. ಮತ್ತು ಕಿರಿ ಮಗನು ಮತ್ತು ಕಿರಿ ಸೊಸೆನೂ ಹೊಲದತ್ರಿಂದ ಬರ್ತಾರೆ. ಅವರು ಬಂದು ಅವರು ಊಟವನ್ನು ಮಾಡಿ ನೋಡ್ತಾರೆ. ಮನೆಯ ಪರಿಸ್ಥಿತಿಯನ್ನು ಕಿರಿಮಗ ಅಬ್ಸರ್ವ್ ಮಾಡ್ತಾನೆ. ಮನೆಯಲ್ಲಿ ಜಗಳದ ವಾತಾವರಣ ಇದ್ದಿದ್ದರಿಂದ ಅವನು ಊಟವನ್ನು ಮಾಡದೆ ಕೈಕಾಲು ತೊಳೆದು ನೀರನ್ನು ಗಡದಿ ಮಡಿಕೆಯಲ್ಲಿ ನೀರನ್ನು ಕುಡಿದು ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ಇದ್ದಾಗ ಒಂದಿನ ಏನಾಗುತ್ತೆ ಅಂದರೆ ಫುಲ್ಲು ಜೋರು ಜಗಳ ಮನೆಯಲ್ಲಿ ಶುರುವಾಗುತ್ತೆ. ಅವರು ಹೇಳ್ತಾರೆ ಹಿರಿ ಸೊಸೆ ಅತ್ತೆಗೆ ನೀಲಮ್ಮನಿಗೆ, ಅತ್ತೆ ನಾವು ಇನ್ನು ಈ ಮನೆಯಲ್ಲಿ ಇರೋದಿಲ್ಲ, ಬೇಕಾದರೆ ಕಿರಿ ಸೊಸೆಯನ್ನೇ ಇಟ್ಕೊಳ್ಳಿ, ನನಗೆ ಕಿರಿ ಸೊಸೆ ಈ ಮನೆಯಲ್ಲಿ ಗೌರವವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತನ್ನ ಗಂಡ ಯಾಕೆ ಹಿಂಗೆ ಆಡ್ತೀಯ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದಾಗ, ನೀನು ಬರೋ ಹಾಗಿದ್ದರೆ ನನ್ನ ಜೊತೆ ಬಾ, ನನ್ನಪ್ಪ ನನ್ನನ್ನು ಶ್ರೀಮಂತಿಯಂತೆ ನನ್ನನ್ನು ಸಾಕಿದ್ದಾರೆ, ನೀನು ನನ್ನ ಜೊತೆ ಬಂದರೆ ತೋಟದಲ್ಲಿ ಒಂದು ಮನೆಯನ್ನು ಕೊಟ್ಕೊಡ್ತಾರೆ, ನೀನು ಯಾಕೆ ಇಲ್ಲಿರ್ತೀಯಾ ಅಂತ ಹೇಳಿ ಬೈತಾಳೆ. ಈಗ ನೀಲಮ್ಮ ಕೋಪವನ್ನು ಮಾಡಿಕೊಂಡು, ಯಾವಾಗ ನೋಡಿದ್ರೂ ಸದಾ ಜಗಳವನ್ನು ಮಾಡ್ತೀರಾ, ನಾವು ನಿಮಗೆ ಕೇಳೋದೇನೋ 3 ಹೊತ್ತಿಗೆ ಊಟವನ್ನು ಬೇಸಾಕಿ ಅಂತ ಕೇಳ್ತೀವಿ, ಆದರೆ ನೀವು ಬರೀ ಸದಾ ರಂಪಾಟಗಳನ್ನೇ ಮಾಡ್ತೀರಾ ಅಂತ ಹೇಳಿ ಅವಳು ಸಹ ಮಾತಾಡಿದ್ರು ಆ ಹಿರಿ ಸೊಸೆ ಬಗ್ಗೋದಿಲ್ಲ. ಮತ್ತು ಹಿರಿ ಸೊಸೆಗೂ ಕಿರಿ ಸೊಸೆಗೂ ದೊಡ್ಡದಾದಂತಹ ಮತ್ತೆ ಜಗಳ ಶುರುವಾಗುತ್ತೆ. ಈಗ ಪಾಪಣ್ಣ ಬಂದವನು ಸಮಾಧಾನವನ್ನು ಮಾಡ್ತಾನೆ. ಸಮಾಧಾನವನ್ನು ಮಾಡಿದ್ರೂ ಸಹ ಅವರು ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಅವನು ಕೋಪದಿಂದ, ನನಗೂ ಸಹ ಹೆಣ್ಮಕ್ಳಿದ್ದಾರೆ, ಅವರು ಅವರವರ ಗಂಡನ ಮನೆಯಲ್ಲಿ
ಸುಂದರವಾದಂತಹ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಿಮ್ಮ ಥರ ಇಲ್ಲ, ಯಾಕೆ ಹಿಂಗೆ ನೀವು ಆಡ್ತೀರಾ ಅಂತ ಹೇಳಿ ಅವನು ಬೈತಾನೆ. ಅದಕ್ಕೆ ಹಿರಿ ಸೊಸೆ, ಇಲ್ಲ ನಮಗೆ ಒಂದು ಆಸ್ತಿಯನ್ನು ಭಾಗ ಮಾಡಿ ಕೊಡಿ, ಪಾಲು ಮಾಡಿ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದಾಗ ಪಾಪಣ್ಣ, ನಾನು ಉಸಿರಿರುವವರೆಗೂ ಮನೆಯನ್ನು ಭಾಗವನ್ನು ಮಾಡಲ್ಲ, ಆಸ್ತಿಯನ್ನು ಪಾಲನ್ನು ಮಾಡೋದಿಲ್ಲ ಅಂತ ಹೇಳಿ ಕಡೆಯ ನಿರ್ಧಾರವನ್ನು ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹಿರಿ ಹೆಂಡ್ತಿ ಕಿರಿ ಹೆಂಡ್ತಿ ಇಬ್ಬರು ಗಂಡಂದಿರು ಇಬ್ಬರು ಸೇರಿ ಮನೆಯ ಒಳಗಡೆ ಹೋಗ್ತಾರೆ. ಈಗ ಒಂದು ರಾತ್ರಿಯಲ್ಲಿ ಏನಾಗುತ್ತೆ ಅಂದರೆ ಗುಜು 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 ಶಬ್ದಗಳು ಬರ್ತಾ ಇರುತ್ತೆ. ಬರ್ತಿದ್ದಂಥ ಸಂದರ್ಭದಲ್ಲಿ ನೀಲಮ್ಮನಿಗೆ ಗೊತ್ತಾಗುತ್ತೆ, ಏನಪ್ಪ ಅಂತಂದರೆ ಈ ಮನೆಯನ್ನು ಬಿಟ್ಟು ಹೊರಡೋದಕ್ಕೆ ಸಿದ್ಧರಿದ್ದಾರೇನೋ ಇಬ್ಬರು ಮಕ್ಕಳು ಅಂತ. ಹಾಗೆ ಮಾರನೇ ದಿನ ಏನಾಗುತ್ತೆ ಅಂದರೆ ಇಬ್ಬರು ಮಕ್ಕಳು ಕಾಣೋದಿಲ್ಲ, ಜೊತೆಗೆ ಹೆಂಡತಿಯರು ಸಹ ಕಾಣೋದಿಲ್ಲ. ಈಗ ಆಸ್ತಿಯನ್ನು ಕೊಡೋದಕ್ಕೆ ನಾನು ಸಾಯೋವರೆಗೂ ಆಸ್ತಿಯನ್ನು ಕೊಡಲ್ಲ ಎಂದ ಪಾಪಣ್ಣನ ಮಾತಿಗೆ ಏನಂತಾರೆ ಅಂದರೆ, ಅವ್ರು ಸತ್ತ ಮೇಲೆ ನಾವು ಆಸ್ತಿಯನ್ನು ತಗೊಬೋದು ಅಂತ ಹೇಳಿ ಮನೆಯನ್ನು ಬಿಟ್ಟೋಗಿರ್ತಾರೆ. ಈಗ ಮಕ್ಕಳಿಲ್ಲದ ಮನೆಯಲ್ಲಿ ನೀಲಮ್ಮ ಒಬ್ಬಳೇ ಕೂತು ಮೌನವಾಗಿ ತನ್ನ ಮಕ್ಕಳನ್ನು ನೆನಪನ್ನು ಮಾಡ್ಕೊಳ್ತಾ ಇರ್ತಾರೆ. ಎಷ್ಟೇ ದಿನಗಳು ಕಳೆದರೂ ಸಹ ಮಕ್ಕಳು ಮನೆಗೆ ವಾಪಸ್ ಬರೋದಿಲ್ಲ. ಅದಕ್ಕೆ ಪಾಪಣ್ಣ ಎಲ್ಲೋಗ್ತಾರೆ, ಸ್ವಲ್ಪ ದಿನ ಇದ್ದು ಇಲ್ಲೇ ಬರ್ತಾರೆ ಬಿಡು ಅಂತ ಹೇಳಿ ಸಮಾಧಾನವನ್ನು ಮಾಡಿದ್ರು ಆ ತಾಯಿಯ ಕರುಳು ಸುಮ್ಮನಾಗೋದಿಲ್ಲ. ಹೀಗೆ ಅವರ ಹೆಣ್ಣು ಮಕ್ಕಳು ಕೂಡ ಬಂದು ಸ್ವಲ್ಪ ದಿನ ಇದ್ದು ತಾಯಿಗೆ ಸಮಾಧಾನವನ್ನು ಮಾಡಿ ಹೋಗ್ತಾರೆ. ಆದರೂ ತನ್ನ ಮಕ್ಕಳು ಬರೋದೇ ಇಲ್ಲ. ಈಗ ನೀಲಮ್ಮನಿಗೆ ಒಂದು ದಿನ ಜ್ಞಾಪಕಕ್ಕೆ ಬರುತ್ತೆ ರಾತ್ರಿ. ಏನಪ್ಪ ಅಂದರೆ ಹಿರಿ ಸೊಸೆ ಹೇಳಿರ್ತಾಳೆ, ನೀವು ಸತ್ತ ಮೇಲೆ ಬಂದು ನಾವು ಆಸ್ತಿಯನ್ನು ತಗೋತೀವಿ ಅಂತ. ಅದಕ್ಕೆ ನೀಲಮ್ಮ ಒಂದು ನಿರ್ಧಾರಕ್ಕೆ ಬರ್ತಾಳೆ, ಸತ್ತ ಮೇಲಾದರೂ ಮನೆಗೆ ಮಕ್ಕಳು ಬರ್ತಾರೆ ಅನ್ನೋ ಕಡೆಯ ನಿರ್ಧಾರ, ಕೊನೆಯ ನಿರ್ಧಾರ ಎಲ್ಲವೂ ಸಹ ಆ ಕಥೆಯ ದಿಕ್ಕನ್ನು ಬದಲಾಯಿಸುತ್ತೆ. ಈಗ ಹಾಗೆ ನಿರ್ಧಾರ ಮಾಡದಿದ್ದ ನೀಲಮ್ಮ ಒಂದು ಮುಂಜಾನೆಯಲ್ಲಿ ಎದ್ದು ಹೊಳೆಯಲ್ಲಿ ಹರಿತಿದ್ದಂತಹ ಹೊಳೆಗೆ ಹೋಗಿ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾಳೆ. ಹೀಗೆ ಈ ಕಥೆಯಲ್ಲಿ ಇವೆಲ್ಲವನ್ನು ನೆನಪು ಮಾಡಿಕೊಳ್ತಿದ್ದಂತಹ ಪಾಪಣ್ಣ ಇಂತಹ ವಯಸ್ಸಿನಲ್ಲಿ ಹೀಗೆ ಹೋಗ್ತಲ್ಲ, ಹೀಗೆ ನನ್ನ ಜೀವನ ಒಂದು ಕಾಲದಲ್ಲಿ ಹೆಸರನ್ನು ಮಾಡಿ ಸಂಪಾದನೆಯನ್ನು ಮಾಡಿ ಇಡೀ ಊರಿಗೆ ಒಳ್ಳೆ ಸುಂದರವಾದಂತಹ ಕುಟುಂಬ ಎಂಬ ಹೆಗ್ಗಳಿಕೆಯನ್ನು ತಂದಂತಹ ಕುಟುಂಬ ಇವತ್ತು ಯಾರೂ ಇಲ್ಲದಂತಹ ಬಿಕಾರಿಯಂತೆ ಒಂಟಿಯಂತೆ ಮನೆಯಲ್ಲಿ ಕೊಳೆಯುವಂತೆ ಆಗಿದೆಯಲ್ಲ ಅನ್ನೋ ಚಿಂತೆ ಅವನ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರುತ್ತೆ. ಹೀಗೆ ಅವನು ಮನೆಯಲ್ಲಿ ಕೂತು ಎಲ್ಲವನ್ನು ಯೋಚಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ದೇವಸ್ಥಾನದಲ್ಲಿ ಹಾಕಿದಂತಹ ಶಿಶುನಾಳ ಶರೀಫರ ಗೀತೆ ಕೇಳಿ ಬರ್ತದೆ. ಸೋರುತ್ತಿಹುದು ಮನೆಯ ಮಾಳಿಗೆ ಎಂಬ ಗೀತೆ ಬರುತ್ತೆ. ಇಲ್ಲಿ ಹೇಗೆ ಸೋರುತ್ತಿದ್ದರೆ ಮನೆಯ ಮಾಳಿಗೆ ಅನ್ನೋದು ಸೋರಿದ್ರೆ ಮನೆಯಲ್ಲಿ ಇರೋದಕ್ಕೆ ನೆಮ್ಮದಿ ಇಲ್ವೋ, ಹಾಗೆ ಮನದ ಮಾಳಿಗೆ ಮನಸ್ಸೆಂಬ ಮನೆಯಲ್ಲಿ ಸದಾ ನೆನಪುಗಳಿಂದ, ನೋವುಗಳಿಂದ, ದುಃಖಗಳಿಂದ ಮನಸ್ಸು ಒಡೆದೋಗಿದ್ರೆ ಮನಸ್ಸಿನಲ್ಲಿ ನೆಮ್ಮದಿ ಬರೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಹಂಗಾಗಿ ದೇವಸ್ಥಾನದಲ್ಲಿ ಹಾಕಿದಂತಹ ಸೋರುತ್ತಿಹುದು ಮನೆಯ ಮಾಳಿಗೆ ಅನ್ನೋ ಹಾಡನ್ನು ಕೇಳ್ತಾ ಇದ್ದಂತಹ ಪಾಪಣ್ಣ ಅಂದು ರಾತ್ರಿ ಮಲಗಿದ್ದವನು ಹಾಗೆಯೇ ಮಲಗಿಯೇ ಬಿಟ್ಟು ಸಾವನ್ನು ತಂದುಕೊಳ್ತಾನೆ. ಇಡೀ ಪಾಠದ ಸಾರಾಂಶವಾಗಿ ನೋಡಬಹುದಾಗಿ. ಧನ್ಯವಾದಗಳು.